ಏನಿದೆ ಅರ್ಥ ಒಂದು ನಿಮಿಷ ಮಾಧ್ಯಮ ಸ್ನೇಹಿತರಿಗೆ ನಾನು ಕೈ ಜೋಡಿಸಿ ಮನವಿ ಮಾಡಿ ಕೇಳ್ತೀನಿ. ಅವತ್ತು ಆಡಿಯೋ ನೋಡಿದ್ದೀರಾ, ನಾನು ಅದ್ರಲ್ಲಿ ಏನು ಮಾತಾಡಿದ್ದೀನಿ ಅಂತ ತಮಗೆಲ್ಲ ಗೊತ್ತಿರೋ ವಿಚಾರ. ಈಗ ನಾವು ಪಬ್ಲಿಕ್ ಲೈಫಲ್ಲಿ ಇದ್ದೀವಿ, ನೂರಾರು ಜನ ಬರ್ತಾರೆ ನಮಗೆ, ಸರ್ ಇಂಥ ಸಮಸ್ಯೆ ಹಿಂಗೆ ಸಮಸ್ಯೆ ಫೋನ್ ಮಾಡಿ ಅಂತ. ಅದಕ್ಕೆ ನಾನು ಫೋನ್ ಮಾಡಿ ಏನು ಹೇಳಿದ್ದೀನಿ ನೋಡ್ರಿ, ಯಾರೋ ಅಕ್ಬರ್ ಅಂತ ಬಂದವರೇ, ನಾನು ಭಾಳ ಬೇಕಾಗಿರೋರ ಕಡೆಯವರು, ಅವ್ರೇನು ದುಡ್ಡು ಏನು ಹೈದರಾಬಾದಿಂದ ಕರ್ಕೊಂಡು ಬಂದಿದ್ದೀನಿ ಅಂತೆಲ್ಲ, ಅವ್ರು ಸಾರ್ ಕರ್ಕೊಂಡು ಬಂದಿದ್ದೀನಿ ಅಂದರು. ಆಯ್ತು ರೀ, ನೋಡಿರಿ ಅವ್ರು ದುಡ್ಡು ಕೊಡ್ಬೇಕಾಗಿರೋದು ನಿಜ, ಅವ್ರೆಲ್ಲಷ್ಟು ದುಡ್ಡಿಲ್ಲ, ಏನೋ ಕಡಿಮೆ ಅಂತಾರೆ, ಕೂತ್ಕೊಂಡು ನೋಡಿ ಮಾಡಿಸಿ ಅಂತ ಹೇಳಿದ್ದೀವಿ. ಪಬ್ಲಿಕ್ ಲೈಫಲ್ಲಿ ಅದು ಅಷ್ಟು ಹೇಳ್ಬಾರ್ದ, ನೀವು ಹೇಳಿ, ಅದು ಹೇಳ್ಬೇಡಿ. ಒಂದು ನಿಮಿಷ, ಸುಳ್ಳ್ರಿ ಅದೆಲ್ಲ. ಯಾರು ಕೊಟ್ಟಿದ್ದೀರಾ ಗಾಡಿ? ಇಲ್ಲ ಅದೆಲ್ಲ ಗೊತ್ತಿಲ್ಲ. ಅದರ್ ಸ್ಟೇಟ್ಗೆ ಬೇರೆ ಗಾಡಿ ತಗೊಂಡೋಗೋಕ್ಕಾಗ್ತದಾ? ಅದರ್ ಸ್ಟೇಟ್ ಗಾಡಿ ಈ ಸ್ಟೇಟ್ದು ಅದರ್ ಸ್ಟೇಟ್ ಕರ್ಕೊಂಡು ಹೋಗಕ್ಕೆ ಸಾಧ್ಯನಾ? ಅದೆಲ್ಲ ಇಲ್ಲ. ಕೇಳಿ ಅಲ್ಲಿ ಅದು ಒಂದು ನಿಮಿಷ, ನೀವಿನ ಮಾಧ್ಯಮದವರು ಇದಲ್ಲಿ ತಪ್ಪು ಅಂತ ಹೇಳಿ. ಸರ್, ಯಾರನ್ನ ಬಂದರೆ ನಾವು ಸಹಾಯ ಮಾಡಬಾರ್ದಾ? ಇದು ನಾವು ಕೇಳೋ ಒಂದು ನಿಮಿಷ, ನಾನು ಇಷ್ಟೇ ಕೇಳಪ್ಪ, ನಾನು ಕೇಳಿ, ನಾನು ಏನಂತ ಹೇಳಿದ್ದೀನಿ ಸ್ನೇಹಿತರು, ದಯಮಾಡಿ ಕೇಳಬೇಕು. ಎಲ್ಲ ರೈತರು, ನಾನು ರೈತರು ಅಂತೀನಿ ನಾನು. ಒಂದು ನಿಮಿಷ, ನಾನೇನು ರೈತರಿಗೆ ಅನ್ಯಾಯ ಮಾಡಿಬಿಡಿ, ಅವ್ನು ದುಡ್ಡು ಕೊಡಲ್ಲ ರೀ, ನಮ್ಮನ್ನು ಬಿಟ್ಕೊಡ್ರಿ ಅಂತ ಹೇಳಿದ್ದೀನಿ. ನಾನೇನು ಹೇಳಿದ್ದೀನಿ, ಅವ್ರು ಯಾರೋ ಬಂದವ್ರಿ, ಯಾರೋ ಕಡೆಯಿಂದ ಬಂದಿದ್ದಾರೆ, ಅವ್ರು ನೋಡಿ ಅವ್ರನ್ನ ದುಡ್ಡು ತೊಗೊಂಡಿರೋದು ನಿಜ, ನೀವೇಳಷ್ಟು ಅವ್ನು ಹೇಳೋಷ್ಟು ದುಡ್ಡಿಲ್ಲ, ಸ್ವಲ್ಪ ಅವ್ರು ಹೆಚ್ಚು ಕಡಿಮೆ ಇದೆ ಅಂತಾರೆ, ಸ್ವಲ್ಪ ಕೂತ್ಕೊಂಡು ಸೆಟಲ್ ಮಾಡಿ ಅಂತ ಹೇಳಿದ್ದೀನಿ. ಅದು ಹೇಳೋದು ತಪ್ಪ? ಅದು ನಾವು ಇರೋದೇ ಪಬ್ಲಿಕ್ ಲೈಫಲ್ಲಿ, ಯಾರನ್ನ ಬಂದರೆ ಸಹಾಯ ಮಾಡೋಕ್ಕೆ ನಾವು ಇರೋದು. ಈಗ ಅವ್ರು ಯಾರು ಬಂದರೂ ನಾವು ಮಾಡ್ತೀವಿ. ಸರ್, ನಿಮ್ಮ ಇಲಾಖೆ ಗಾಡಿಯಲ್ಲಿ ಅವರು ರೀಲ್ಸ್ ಮಾಡಾಕಿದ್ದಾರೆ, ಒಂದು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ರಾಯಚೂರು, ಹೈದರಾಬಾದ್, ನನ್ನ ಇಲಾಖೆ ಗಾಡಿ ಅಂತ ಹಿಂಗೆ ಹೇಳ್ತೀರಾ? ನನ್ನ ಇಲಾಖೆ ಗಾಡಿ ಅಂತ ಹಿಂಗೆ ಹೇಳ್ತೀರಾ? ಇಲ್ಲ, ನನ್ಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ನೋಡಿ ಹೇಳ್ತೀನಿ, ನಾನು ನೋಡ್ತೀರಾ?